ಈಗ ಟೈಮ್ ಕೊಡ್ತದೆ, ಈ ಲೆಕ್ಕ ಮಾಡಿರಿ. ಮಾಡಿ ತಕ್ಷಣ ನೀವು ಆನ್ ಮಾಡಿರಿ, ನಾ ತಿಳಿಸ್ತೀನಿ. ನೀವು ಮಾಡಿಲ್ಲ, ಈಗ ವಿಡಿಯೋ ಆನ್ ಮಾಡಿರಿ. 101ರಿಂದ 109ರವರೆಗೆ ವಿಭಾಜ್ಯ ಸಂಖ್ಯೆಗಳು ಏನಂದ್ರೆ ವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂತ ಕೇಳ. ಈಗ ನೀವು ಒಂದು ಸ್ವಲ್ಪ ಲಕ್ಷ ತಗೊಳ್ರಿ, ಭಾಳ ಅತಿ ಇಂಪಾರ್ಟೆಂಟ್. ವಿಭಾಜ್ಯ ಸಂಖ್ಯೆಗಳಂದರೇನು? ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ಉಳಿಕಿದ ಎಲ್ಲ ಸಂಖ್ಯೆಗಳು ಭಾಜ್ಯ ಅಥವಾ ವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅದನ್ನು ತಿಳ್ಕೋಬೇಕು. 101ರಿಂದ 101 ಏನಿದು ಯಾವ ಅಂಕೆಯಲ್ಲೇನು ಭಾಗ ಹೋಗೋದಿಲ್ಲ, ಬಿಡ್ರಿ. 102 ನೋಡ್ರಿ, 102 ಎರಡರಲ್ಲಿ ಹೋಗ್ತದೆ. ಆಮೇಲೆ 103 ಎದರ್ಲೇನು ಹೋಗೋದಿಲ್ಲ. ಇದು ಅವಿಭಾಜ್ಯ ಸಂಖ್ಯೆಗಳ ಮೇಲೇನು. 104 ನೋಡ್ರಿ, 105 ಐದರಲ್ಲಿ ಹೋಗ್ತದೆ. 106 ಎರಡರಲ್ಲಿ ಹೋಗ್ತದೆ. 107 ಮೇಲೆ ಇಡ್ರಿ, 107 ಮೇಲೆ ವಿಭಾಜ್ಯ ಸಂಖ್ಯೆ. 108 ಎರಡರಲ್ಲಿ ಹೋಗ್ತದೆ. 108 109 ನೋಡ್ರಿ, ಯಾವ ಅಂಕೆಯಲ್ಲಿ ಹೋಗೋದಿಲ್ಲ ಭಾಗ. 109 ವಿಭಾಜ್ಯ ಸಂಖ್ಯೆ. 109ರವರೆಗಿನ ವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದ. ಏನು ಕೇಳ್ಯಾನಮ್ಮ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಪ್ರಶ್ನೆಯನ್ನು. ಯಾಕ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ನಾವು ಆ ಸಂಖ್ಯೆಗಳನ್ನು ಕಂಡು ಹಿಡಿಬೇಕು. ಅಂದರೆ ಏನಾಗ್ತದೆ, ಉತ್ತರ ಸಿಗ್ತದೆ. 101 103 107 109 ಇವೇನವ ಅವಿಭಾಜ್ಯ ಸಂಖ್ಯೆಗಳು. ಇವೇನವ ವಿಭಾಜ್ಯ ಅಂದ್ರೆ ಒಂದೇ, ಭಾಜ್ಯ ಅಂದ್ರೆ ಒಂದೇ. ಇವುಗಳ ಮೊತ್ತ ಎಷ್ಟಾಗ್ತದೆ ನೋಡಿ. 8 6 14 19 23 1 2 25 2 2 2ಕ್ಕೆ 2 ಆಮೇಲೆ 1 2 3 4 5 525 ಮೊತ್ತಾತು. ಉತ್ತರ ಸಂಖ್ಯೆಯಲ್ಲಿ ಅದು ಹುಡುಕ್ಯಾಡ್ರಿ. 525 ಉತ್ತರ ಸಂಖ್ಯೆ ಎ. ಒಂದ್ಸಲ ನಿಮಗೆ ತಿಳಿಲ್ಲ ಮಾತ್ರ ವಿಡಿಯೋ ರೀಪ್ಲೇ ಮಾಡ್ರಿ. ಈಗ ಇನ್ನೊಂದು ಈ ಸಂಖ್ಯೆ ಏನದ, 3 2 ಮತ್ತು 7 ಉಪಯೋಗಿಸಿ ಬರೆಯಬಹುದಾದ 3 ಅಂಕೆಗಳ ಸಂಖ್ಯೆ ಎಷ್ಟು? ಅದನ್ನು ಮೊನ್ನೆ ಬ್ಯಾಂಕಿನ ಪರೀಕ್ಷೆ ಇವುಗಳ ಮೊತ್ತ ಎಷ್ಟು ಅಂತ ಕೇಳ್ಬಿಟ್ಟ. ನೋಡ್ರಿ ಹೆಂಗಿರ್ತಾವ ಗಣಿತಗಳು. ಮೊದಲ 3 2 7ರಿಂದ ನೋಡಿ, 3 2 7 ಬರೆದ್ರಿ. ಈಗ 3 2 7 ಬರೆದಾಗ ನಿಮಗೊಂದು ಕೆಲವೊಂದು ಗಣಿತಗಳನ್ನು ನಾವು ಹೆಂಗೆ ಹೇಳ್ತೀವಿ ಅಂದರೆ, ಇವೇ ಅಂಕೆಗಳನ್ನು ಉಪಯೋಗಿಸಿ ಬರಿಬೇಕು. ಈಗ ಮತ್ತೆ ಹೊಳೆ 2 ಸಲ ಬರಿಬಾರ್ದು. 273 ನೋಡಿ, ಇವೇ ಅಂಕೆಗಳವ ಇಲ್ಲ ನೋಡ್ರಿ. ಇದರಾಗ 273 ಆದಿಂದ 732 ಬರೋದು ನೋಡ್ರಿ. ಮತ್ತು ರಿಪೀಟ್ ಆಗಬಾರ್ದು. ಇದು ರಿಪೀಟ್ ಆಗಬಾರ್ದು. ಇಷ್ಟೊಂದು ನೆನ್ಪಿಟ್ಕೋರಿ ನೀವು. ಆಮೇಲೆ ಏನು ಮಾಡ್ಬೇಕಿಲ್ಲ, ಇದನ್ನ ರಿಪೀಟ್ ತೊಗೊಂಡು ಬರ್ರಿ ನೀವು. ಭಾಳ ಸರಳ ನೋಡಿ. 237 ಆಮೇಲೆ 372 ನೋಡ್ರಿ. ನಾ ಹೆಂಗೆ ಇದನ್ನ ರಿಪೀಟ್ ತೊಗೊಂಡು ಬರ್ರಿ. 372 ಇದನ್ನ ರಿಪೀಟ್ ತೊಗೊಂಡು ಬರ್ರಿ. 723 ನೋಡಿ. ಇಷ್ಟು ಇವು ಎಷ್ಟಾದವು ಅಂಕೆಗಳು? 6 ಆದವು. ಉತ್ತರ ಸಂಖ್ಯೆ ಬಿ. ಪರೀಕ್ಷೆದಾಗ ಏನು ಕೇಳ್ತಾನ, 3 2 ಮತ್ತು 7ರಿಂದ ರಚಿಸಬಹುದಾದ ಸಂಖ್ಯೆಗಳ ಮೊತ್ತ ಎಷ್ಟು ನೋಡ್ರಿ. ಉಪಯೋಗಿಸಿ ಬರೆಯುವ 3 ಅಂಕೆಗಳ ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ ಮತ್ತೆ ಹೊಳ್ಳಿ ಇವತ್ತನ್ನೆಲ್ಲ ಕೂಡಿಸಿ ಬಿಡ್ಬೇಕು ನೀವು. ಇದು ಮೊನ್ನೆ ಬ್ಯಾಂಕಿನ ಪರೀಕ್ಷೆದಾಗ ಬಿದ್ದವು. ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾಗಿ 3 2 7 ಮೊತ್ತನ್ನು ಉಪಯೋಗಿಸಿ ಬರೆಯಬಹುದಾದ 3 ಅಂಕೆಗಳ ಸಂಖ್ಯೆಗಳೆಷ್ಟು ಅಂದ್ರೆ 6 ಅದು. ಅವುಗಳ ಮತ್ತೆ ಎಷ್ಟು ಅಂದ್ರೆ ಇವತ್ತನ್ನು ಕೂಡಿಸಿಬಿಡ್ರಿ. ನೋಡ್ರಿ, ಈ ಕೇಳನೆಲ್ಲ ನಿಲ್ಲಿ. 101ರಿಂದ 109ರವರೆಗಿನ ವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಇದು ಒಂದೇ. ಅವು ರಚಿಸಬಹುದಾದ ಸಂಖ್ಯೆಗಳು ಎಷ್ಟು? ಅದಕ್ಕಿಂತಲೂ ಹೆಚ್ಚಿಗೆ ಆಗುವುದೇ ಇಲ್ಲ. ಒಂದೇ ಒಂದು 0 ಕೊಟ್ಟಿದ್ದಂದ್ರೆ 4 ಅಂಕೆ ತಯಾರಾಗ್ತಾವ. ನೆನ್ಪಿಟ್ಕೋರಿ ನೀವು. ಇದು ಬಿದ್ದದ್ದು ನವೋದಯದಾಗ. ಒಂದು 0 ಕೊಟ್ಟಿದ್ದ ಅಂದ್ರೆ ಇವು 6 ಆಗ್ಯಾವ. ಒಟ್ಟು 0 ಕೊಡ್ಲಾರ್ದ ಸಂಖ್ಯೆಗಳು ಎಷ್ಟಾಗ್ತಾವ? 6 ಆಗ್ತಾವ. 0 ಕೊಟ್ಟಿದ್ದ 4 ತಯಾರಾಗ್ತಾವ. ನೆನಪಿರ್ಲಿ, ಭಾಳ ಇಂಪಾರ್ಟೆಂಟ್ ಇದು ಗಣಿತ. 2 ಕೊಟ್ಟಿದ್ದ ಅಂದ್ರೆ 0 ಕೊಟ್ಟು 2 ಸಂಖ್ಯೆ ಕೊಟ್ಟಿದ್ದ ಅಂದ್ರೆ ಮತ್ತು ವ್ಯತ್ಯಾಸ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ಉತ್ತರ 0ನೇ ಬರ್ತದೆ. ಯಾಕಂದ್ರೆ ದೊಡ್ಡ ಸಂಖ್ಯೆನೂ ಅದೇ, ಸಣ್ಣ ಸಂಖ್ಯೆನೂ ಅದನ್ನೇ ಇಟ್ಟು ಕಳಿಬೇಕು. ನವೋದಯದಲ್ಲಿದ್ದದ್ದು ಮುಂದಿನ ಗಣಿತ ಅದು ಬರ್ತದೆ. ನೋಡ್ಕೋರಿ, ಹೀಗೆ ಲಕ್ಷ ಕೊಟ್ಟು ನೋಡ್ರಿ. ಸರಿಯಾಗಿ ನೋಡ್ರಿ. ಎಲ್ಲ ಸೀರಿಯಲ್ಗಳು ಬರೆದಿರ್ತೀವಿ, ಅವು ಚೆಂದಂಗೆ ಉಪಯೋಗ ತಗೋರಿ. ಮೊದಲ
ನೀವು ಈ ಗಣಿತಗಳನ್ನು ಸರಿಯಾಗಿ ಹೆಂಗೆ ತಿಳಿಸ್ತಾರ ಅನ್ನೋದು ಲಕ್ಷ್ಯ ಕೊಟ್ಟು ನೀವು ಮೊದಲು ನೋಡ್ಬೇಕು. ಇದು ನಾಳೆ ಜೂನ್ದಿಂದ ರೆಗ್ಯುಲರ್ ಕ್ಲಾಸ್. ಇದು ಫಸ್ಟ್ ಅನುಕ ನಂಬರ್ ನಿಮಗಿದೆ. ಆಮೇಲೆ ಎರಡನೇದ ದಶಮಾಂಶಗಳ ಬಗ್ಗೆ ಬರ್ತದೆ. ನಿಮಗೆ ಬೇಸಿಕ್ ಅಭ್ಯಾಸ ಕಲ್ತಿರಿ ಅಂತ ನವೋದಯ ತಾನೇ ಕ್ವಶನ್ ಪೇಪರ್ ಬಿಡಿಸ್ತೀರಿ ನೀವು. ಇದು ಈಗ ಸದ್ಯ ನಿಮಗೆ ಬೇಸಿಕ್ ಅಭ್ಯಾಸ ಜೂನ್ 1ರಿಂದ ಬರ್ತದೆ. ಸ್ವಲ್ಪ ಟ್ರಯಲ್ ತೋರಿಸಿನ. ಈಗ ನಿಮಗೆ ವೆಕೇಶನ್ದೊಳಗೆ ಏಪ್ರಿಲ್ 1ರಿಂದ ಮೇ 30 ತನಕ ನೀವು ಪರ್ಫೆಕ್ಟ್ ನಿಮಗೆ ಬೇಸಿಕ್ ಅಭ್ಯಾಸ ಆಗ್ತದೆ. ಅದನ್ನು ಅಷ್ಟು ಮಾಡಿಬಿಡ್ರಿ ನೀವು. ಇದನ್ನು ಕ್ವಶನ್ ಪೇಪರ್ ನೀವೇ ಬಿಡಿಸ್ತೀರಿ. ಈ ಕ್ಲಾಸ್ ತಿಳಿಬೇಕಾಗಿತ್ತು ಅಂದ್ರೆ 30 ತನಕ ಟೇಬಲ್ ಬೈಪಾಟ್ ಮಾಡಿರಿ. ಆಮೇಲೆ ಭಾಗಾಕಾರ ಕಲೀರಿ, ಫಾಸ್ಟ್ ಮೈನಸ್ ಕಲೀರಿ. ಎಲ್ಲ ಲೆಕ್ಕಗಳು ಸರಳ ತಿಳಿತಾವೆ ನಿಮಗೆ. ಮೊದಲು ಟೇಬಲ್ಸ್ ಬೇಕು. ಟೇಬಲ್ಸ್ ಇದ್ದು ಅಂದ್ರೆ ಇವೆಲ್ಲ ಗಣಿತಗಳು ಜೂನ್ 1ರಿಂದ ಚಾಲು ಆಗ್ತದೆ. ಇದನ್ನ ಅಭ್ಯಾಸ ಜೂನ್ 1ರಿಂದ ಕೊಡ್ತದೆ. ನಿಮ್ಗೆ ಎಲ್ಲರಿಗೂ ಗುರ್ತಾಗಲಿ ಅಂತ ನಾ ಅಡ್ವಾನ್ಸ್ ಹಾಕೀನಿ. ಇದು ಜೂನ್ 1ಕ್ಕೆ ನಿಮಗೆ ಕ್ರಮಬದ್ಧವಾಗಿ ಅಭ್ಯಾಸ ಟೆಲಿಗ್ರಾಮ್ದಾಗ ಬರ್ತದೆ. ಯೂಟ್ಯೂಬ್ ಬಂದ್ ಮಾಡ್ಯಾರ, ಟೆಲಿಗ್ರಾಮ್ದಾಗ ನೋಡ್ರಿ. ನೀವು ನೋಡ್ರಿ, ಕಲೀರಿ, ಕಲಿಸ್ರಿ. ಎಲ್ಲ ರೀತಿಯಿಂದ ಅದ ಇದು. ಟೆಲಿಗ್ರಾಮ್ ಕ್ಲಾಸ್ ಜಾಯಿನ್ ಆಗಿ ಈ ಅಭ್ಯಾಸವನ್ನು ನೀವು ಕ್ರಮಬದ್ಧವಾಗಿ ಹಾಕ್ತದೆ. ನಿಮ್ಮ ಕೈಯಾಗ ಇದು ಲಿಮಿಟೆಡ್ ಅಭ್ಯಾಸ ಇರ್ತದೆ. ಇದು ಮುಗೀತು ಅಂದ್ರೆ ಒಂದು ಮೆಸೇಜ್ ಹಾಕಿದ್ರೆ ನಾವು ಎಷ್ಟನೇ ತಾರೀಕಿಗೆ ಇದು ಅಭ್ಯಾಸ ಹೊಳ್ಳಿ ಹೋಗ್ತದೆ ಅಂದ್ರೆ ನೀವು ಅಷ್ಟ ಫೇರ್ನ ಬರ್ಕೊಂಡು ಎಲ್ಲ ರೆಡಿ ಇಟ್ಕೋಬೇಕು. ಈ ಅಭ್ಯಾಸ ಬಂದ ತಕ್ಷಣ ಮೊದಲು ಒಂದು ನೋಟ್ಬುಕ್ ಮಾಡಿ ಬಡಬಡ ಗಣಿತ ಬಿಡಿಸ್ಕೋಬೇಕು. ಥ್ಯಾಂಕ್ಸ್ ಸ್ಟೂಡೆಂಟ್.